ಭಗವದ್ಗೀತೆಯ ಮೊದಲ ಮಾತು ಶುರುವಾಗೋದು ಕೃಷ್ಣನಿಂದ ಅಲ್ಲ, ಅರ್ಜುನನಿಂದನೂ ಅಲ್ಲ. ಇದು ಕಣ್ಣಿಲ್ಲದ ಧೃತರಾಷ್ಟ್ರ ಕೇಳಿದ ಮೊದಲ ಪ್ರಶ್ನೆ. ಅವನು ತನ್ನ ಮಂತ್ರಿಯಾದ ಸಂಜಯನಿಗೆ ಕೇಳ್ತಾನೆ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋಕೆ ನಿಂತಿರೋ ನನ್ನ ಮಕ್ಕಳು ಮತ್ತು ಪಾಂಡವರು ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ. ಆದರೆ ಯೋಚನೆ ಮಾಡಿ, ಯುದ್ಧ ಭೂಮಿಗೆ ಹೋದವರು ಯುದ್ಧ ಮಾಡದೆ ಇನ್ನೇನು ಮಾಡ್ತಾರೆ? ಧೃತರಾಷ್ಟ್ರನಿಗೆ ಒಳಗಡೆ ಒಂದು ಭಯ ಇತ್ತು. ತಾನು ಮಾಡ್ತಿರೋದು ತಪ್ಪು ಅಂತ ಅವನಿಗೆ ಗೊತ್ತಿತ್ತು. ನಮ್ಮ ಜೀವನದಲ್ಲೂ ಹೀಗೆ. ಕುರುಕ್ಷೇತ್ರ ಅನ್ನೋದು ಹರಿಯಾಣದಲ್ಲಿ ಮಾತ್ರ ಇಲ್ಲ, ನಮ್ಮ ಮನಸ್ಸಿನೊಳಗೂ ಇದೆ. ಪ್ರತಿದಿನ ಒಳ್ಳೆಯ ಆಲೋಚನೆಗಳು ಮತ್ತು ಕೆಟ್ಟ ಆಲೋಚನೆಗಳ ನಡುವೆ ಒಂದು ಯುದ್ಧ ನಡೆಯುತ್ತಲೇ ಇರುತ್ತದೆ. ಧೃತರಾಷ್ಟ್ರನಂತೆ ಸ್ವಾರ್ಥ ಮತ್ತು ಅತಿಯಾದ ಮೋಹ ಬಂದಾಗ ಕಣ್ಣು ಕಾಣ್ತಾ ಇದ್ದರೂ ನಾವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇದೇ ಮೊದಲ ಶ್ಲೋಕದ ಪಾಠ.